ವಾಕಿಂಗ್ ಹೋಗಿ ಬಂದೆ. ಈಗ ಜಸ್ಟು ಏನೋ ಅದ್ಭುತವಾದಂಥ ದೃಶ್ಯ ನೋಡಿ. ಏನು ಅತ್ತಿಗೆ ಮೈದನಿಗೆ ಟಿಫನ್ ಮಾಡ್ತಿದ್ದಾಳೆ. ನನಗೆ ಹಾಕೊಟ್ಟವಳೆ, ಅವಳು ತಿನ್ನಿಸ್ತವಳೆ. ಅವರಿಬ್ರು ಸ್ವಂತ ಅಣ್ಣ ತಂಗಿ ಥರ ಇಲ್ಲ, ಅಪ್ಪ ಮಗಳ ಥರ ಇಲ್ಲ. ಸ್ವಂತ ತಾಯಿ ಮಗನ ಥರ ಇದ್ದಾರೆ. ಇದು ನೋಡಿ, ನೆನ್ನೆ ನಾನೇ ತುರ್ದಿದ್ದು ಬೀಟ್ರೋಟು. ಇಲ್ಲಿ ನೋಡಿ, ಇಲ್ಲಿ ಇದನ್ನ ನನಗೆ ಹಾಕ್ಬೇಡ ಅಂದ್ರೆ ಹಾಕೊಳ್ಳ ನನಗೇನೆ. ಚೆರಿ ಕೊಡೋಣ ಅಂದೆ, ಅವನ್ ನೋಡಿದ್ರೆ ಇವತ್ತು ತಿಂತಾನೆ ಇಲ್ಲ. ನೆನ್ನೆ ಚೆನ್ನಾಗಿ ತಿಂದ, ಇವತ್ತು ಅವನು ಒಂದೊಂದು ದಿನ ಒಂದೊಂದು ಥರ ಆಡ್ತಾನೆ. ಓಕೆ, ನನಗಂತೂ ತುಂಬ ಖುಷಿ ಆಯ್ತು ಈ ದೃಶ್ಯ ನೋಡಿ. ಸೊ ನಿಮಗೂ ಖುಷಿಯಾಗಿದ್ರೆ ಖುಷಿಗೆ ಕುಂದಾಡು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇವಾಗ ನಾನು ಪೂಜಾ ಇಬ್ಬರು ಸಲೂನ್ಗೆ ಬಂದಿದ್ದೀವಿ, ಫ್ಯಾಮಿಲಿ ಸಲೂನ್. ಸೊ ಇಲ್ಲಿ ಇಬ್ಬರು ಅಂದರೆ ಅವಳು ಐಬ್ರೋ ಮಾಡಿಸ್ಕೋಬೇಕಿತ್ತು, ಮತ್ತು ನಾನು ಸ್ವಲ್ಪ ಬಿಯರ್ಡ್ ಟಚಿಂಗ್ ಮಾಡಿಸ್ಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಫ್ಯಾಮಿಲಿ ಸಲೂನು. ಗಂಡ ಹೆಂಡತಿ ಆಗಲಿ ಫ್ಯಾಮಿಲಿ ಆಗಲಿ ಬಂದು ಇಲ್ಲಿ ಆರಾಮಾಗಿ ಎಲ್ಲ ಥರ ಕಟ್ಟಿಂಗ್ ಆಗಿರ್ಬೋದು, ಟ್ರಿಮ್ಮಿಂಗು, ಮತ್ತು ಫೇಶಿಯಲ್ಲು, ಮತ್ತು ಅದೇನದು ನೈಲ್ಸ್, ಎಲ್ಲ ಥರ ಇರುತ್ತೆ, ಎಲ್ಲ ಟೈಪ್ಸ್ ಇರುತ್ತೆ. ಓಕೆ, ಇವಾಗ ನಾವು ಬಂದಿದ್ದೀವಿ, ಮಾಡಿಸ್ಕೊಂಡು ಆಮೇಲೆ ಸಿಗ್ತೀವಿ ನಿಮಗೆ. ಇವಾಗ ಹೇರ್ ಕಟ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ಒಂದು ನಿಮಿಷ ಓಕೆ, ಪೂಜಾ ಅಲ್ಲಿ ಮಾಡಿಸ್ತಿದ್ದಾಳೆ. ಈಗ ನಾನು ಹೇರ್ ಕಟ್ಟು ಮತ್ತು ಟ್ರಿಮ್ಮಿಂಗ್ ಎರಡೂ ಮಾಡಿಸ್ಬಿಡ್ತೀನಿ, ಮತ್ತು ನಿಮಗೆ ಫುಲ್ಲು ಚೇಂಜ್ ಆದಮೇಲೆ ಸಿಗ್ತೀನಿ. ನಾನು ಐಬ್ರೋ ಮಾಡಿಸಾಯ್ತು. ಇವರೇನೋ ಡ್ಯಾಂಡ್ರಫಿಗೇನೋ ಮಾಡಿಸ್ಕೊಳ್ತಾ ಇದ್ದಾರೆ. ಏನು ಮಾಡಿಸ್ಕೊಳ್ತಿದ್ದೀರಾ? ಆ್ಯಂಟಿ ಡ್ಯಾಂಡ್ರಫ್ ಅಂತ. ಜೋಕರ್ ಮಾಡಿದ್ದಾರೆ ನಿಮ್ಮನ್ನ. ಯಾವುದೋ ರೆಸ್ಟೋರೆಂಟಿನ ಶೆಫ್ ಹೆಲ್ಪರ್ ಥರ ಕಾಣಿಸ್ತಿದೆ. ಅಯ್ಯೋ, ಯಾವಾಗ ಆಗುತ್ತೋ ಇದು, ನನಗಂತೂ ಕಾದು ಸಾಕಾಗೋಗಿತ್ತು. ನಂದು 5 ನಿಮಿಷದಲ್ಲಿ ಆಗೋಯ್ತು ಐಬ್ರೋ. ಇದು ಇನ್ನೂ 2 ಗಂಟೆ ಆದರೂ ಆಗಿಲ್ಲ. ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಲ್ವಾ? 3 hours later. ಓಕೆ, ಫೈನಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಹೇರ್ ಕಟ್ಟು. ಡ್ಯಾಂಡ್ರಫ್ ನೋಡಿ, ಡ್ಯಾಂಡ್ರಫ್ ಹೋಗಿದೆ ನನಗೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇರ್ ಸರ್ವಿಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಇದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ. ಮತ್ತು ಇದು ಇಲ್ಲಿ ಯಾವುದಿದು ಸಂಭ್ರಮ್ ಕಾಲೇಜಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ಫ್ಯಾಮಿಲಿ ರೆಂಜೋ ಫ್ಯಾಮಿಲಿ ಸಲೂನ್ ಅಂತ ಇರುತ್ತೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಮತ್ತು ತುಂಬ ಕಡಿಮೆಯಲ್ಲಿ ಮಾಡಿಕೊಡ್ತಾರೆ. ಸೊ ಯಾವ ಥರ ಪ್ರಮೋಷನ್ನು ಅಲ್ಲ, ನಿಜವಾಗ್ಲೂ ಇದು ಸರ್ವಿಸ್ ತುಂಬ ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಖುಷಿಯಾಯಿತು, ಚೆನ್ನಾಗಿ ಮಾಡಿದ್ರು. ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಾವು. ಹೊಟ್ಟೆ ತುಂಬ ಹಸ್ತೋಗಿದೆ. 1 ಅವರಲ್ಲಿ ಮಾಡ್ತೀನಿ ಅಂದವರು 2 ಅವರ್ ತೊಗೊಂಡ್ರು. ಬಟ್ ಲೇಟ್ ಮಾಡಿದ್ರು ನೀಟಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಖುಷಿ ಆಯಿತು. ಓಕೆ, ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಓಕೆ, ಈಗ ಸಲೂನ್ಗೆ ಹೋಗ್ಬಿಟ್ಟು ಬರ್ತಿದ್ವಿ. ಏನು ತಿನ್ನೋದಪ್ಪ, ಮತ್ತೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಏನು ಎತ್ತ ಅಂತ ಹಂಗೆ ಬರ್ತಿದ್ವಾ. ಇವತ್ತು ಆಂಜನೇಯ ಸ್ವಾಮಿ ಏನು ಇವತ್ತು ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಕಮ್ಮ
ಅಂತಿತ್ತು. ಅಪ್ಪ ದೇವ್ರು ನೋಡಿ, ಅದಕ್ಕೆ ಹೇಳೋದು ಅನ್ನಪೂರ್ಣೇಶ್ವರಿ ತಾಯಿ ಹೆಂಗೆ ಹೊಲಿತಾಳೆ ಅನ್ನೋದು. ಹೊಟ್ಟೆ ಹಸಿದಿತ್ತ, ನಾವು ಹಂಗೆ ನಿಲ್ಸಿದ್ವಿ, ಜನನೂ ಕಡಿಮೆ ಇದ್ರು. ಹೋಗಿ ಈಸ್ಕೊಂಡು ಬಂದು ತಿಂತಾ ಇದ್ದೀವಿ. ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಈ ಥರ ಎಲ್ಲ ತಿನ್ನೋದಕ್ಕೆ ಮತ್ತು ಸಿಗೋದಕ್ಕೆ. ಪ್ರಸಾದ ಎಲ್ಲಿ ಸಿಗುತ್ತೆ ಅಲ್ಲೋಗಿ ಈಸ್ಕೊಂಡು ತಿನ್ನಿ. ಯಾರು ಅಯ್ಯೋ ಏನು ಅನ್ಕೊಂಬಿಡ್ತಾರೋ, ಅಯ್ಯೋ ಏನು ಅದು ಇದು ಅಂತ ಎಲ್ಲ ಅನ್ಕೋಬೇಡಿ. ಪ್ರಸಾದ ಸಿಗೋದು, ಅನ್ನ ಸಿಗೋದು ತುಂಬ ಪುಣ್ಯ. ಓಕೆ, ಊಟ ಮಾಡಿ ಮತ್ತೆ ಸಿಗ್ತೀನಿ. The next day. ಏನು ಮಾಡ್ತಾ ಇದ್ದೀರಾ ಇವತ್ತು? ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಹೊರಟಿದ್ದೀನಿ. ಇವತ್ತು ನೆನ್ನೆಯಿಂದ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಅನ್ಸ್ಬಿಟ್ಟಿತ್ತು. ಇವಳಿಗೂ ಹೇಳ್ತಿದ್ದೆ ಚಿಕನ್ ಬಿರಿಯಾನಿ ಮಾಡ್ಕೋಬೇಕಂತ. ಸೊ ಅದಕ್ಕೆ ಇವಳಿಗೆ ಹೇಳ್ಕೊಡ್ತಾಯಿದ್ದೀನಿ, ನಾನು ಹೆಂಡತಿಗೆ ಹೇಳ್ಕೊಡ್ತಾಯಿದ್ದೀನಿ ಪೂಜೆಗೆ. ಅಂದರೆ ಇವಳಿಗೆ ನಾಟಿ ಸ್ಟೈಲ್ ಬರೋಲ್ಲ, ಬಿರಿಯಾನಿ ಮಾಡ್ತಾಳೆ, ಬಟ್ ಪಲಾವ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಈಗ ಹೇಳ್ಕೊಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂದ್ಬಿಟ್ಟು. ನಿಮಗೆ ಫುಲ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ. ಸೂಪರಾಗಿ ಬರುತ್ತೆ. ಇದು ಒಂದು ಸತಿ ರೆಸಿಪಿ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀರಾ? ಈಗ ಚಿಕನ್ ಓಕೆ, ಮಾಡೋದನ್ನ ತೋರಿಸಿ ಹೆಂಗಾಗುತ್ತೆ. ರೆಡಿಯಾಗಿದೆ. ಸೊ ನೋಡೋಣ ಬನ್ನಿ ಹಿಂಗೆ ಅಂತ. ಚೆನ್ನಾಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀವಿ ಹಿಂಗಿದೆ ಏನಾಗುತ್ತೆ. ತುಂಬ ಹಸ್ವಾಗ್ತಿದೆ. 3 ಗಂಟೆ ಆಗೋಯ್ತು, 3 ಕಾಲ ಆಗೋಯ್ತು ಆಗಲೇ. ತುಂಬ ಲೇಟ್ ಆಗೋದು, ಅದಕ್ಕೆ ಅಷ್ಟು ತಿನ್ಬಿಡೋಣ. ಈಗ ಪೂಜೆ ಹೇಳ್ತಾರೆ ಟೇಸ್ಟ್ ಹೆಂಗಿದೆ ಏನು. ಹಾಕ್ಕೊಳ್ಳಿ, ಸಾಕು. ನಂಗೆ ಸ್ವಲ್ಪ ರೈಸು, ನಾನು ಜಾಸ್ತಿ ತಿನ್ನಲ್ಲ. ಸಾಕು ಸಾಕು ಸಾಕು. ಹಾಂ ಸಾಕು. ಎಷ್ಟು ಮೊಸರು ಫಸ್ಟ್ ಹಂಗೆ ತಿಂದು ನೋಡು, ಆಮೇಲೆ ಅಂತ. ಬಿಸಿ ಇದೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನೋ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಪಲಾವ್ ಥರ ಬಿರಿಯಾನಿ ಅಲ್ವಾ ಇದು? ನಾವು ಈ ಥರ ಕಲರ್ ಮಾಡೋದೇ ಇಲ್ಲ. ಹೆಂಗಿದೆ? ಈಗ ತಿಂದ್ಬಿಟ್ಟು ನಾನು ಆಮೇಲೆ ಮತ್ತೆ ಸಿಗ್ತೀವಿ. ಮೀಶೋಯಿಂದ ಸೋಫಾದು ಕವರ್ ಆರ್ಡ್ರ್ ಮಾಡಿದ್ವಿ. ಮಾಡಿ ಬರುತ್ತೆ, ಈಗ ಬರುತ್ತೆ, ಆಗ ಬರುತ್ತೆ, ಈಗ ಬರುತ್ತೆ, ಆಗ ಬರುತ್ತೆ, ಹಿಂಗೆ ಚೆನ್ನಾಗಿರುತ್ತೆ, ಹಂಗೆ ಚೆನ್ನಾಗಿರುತ್ತೆ ಅಂತ ಕನ್ಸಲ್ಲಿ ಕಂಡು ಬೇಜಾರಾಗೈತೆ. ಈಗ ಕೊನೆಗೂ ಬಂತು. ನೆನ್ನೆನೂ ಅಷ್ಟೇ ಬಾಯಿಗೆ ಬರ್ಸ್ಬಿಟ್ಟಿದ್ರು, ಕ್ಯಾನ್ಸಲ್ ಆಗೋಯ್ತು ಅಂತ ಇದು ಮಾಡಿದ್ರು. ಸದ್ಯಕ್ಕೆ ಕ್ಯಾನ್ಸಲ್ ಆಗಲಿಲ್ಲ, ಬಂತು. ಕೊನೆಗೂ ಮನೆ ತಲುಪಿದೆ. ಈಗ ಸೋಫಾಗೆ ಹಾಕ್ಬಿಟ್ಟು ನೋಡೋಣ ಹೆಂಗೆ ಕಾಣುತ್ತೆ ಏನು ಅಂದ್ಬಿಟ್ಟು. ಬನ್ನಿ. ಓಕೆ, ಫೈನಲ್ ಔಟ್ಪುಟ್ ನೋಡಿ, ಚೆನ್ನಾಗಿದೆ. ಸೋಫಾ ಕವರ್ ಹಾಕಿರೋದು ನಿಂಗೆ ಎಷ್ಟು ಖುಷಿ ಆಯಿತು ಹೇಳು, ವ್ಯಕ್ತಪಡಿಸು. ಖುಷಿ ಆಗೋದು ಆಮೇಲೆ ಅದ್ರಲ್ಲಿ ಕೂಡ ಜಾಸ್ತಿ ಅಲ್ವಾ? ಹೌದು. ಸ್ವಲ್ಪ ಮೇಲೆ ಹೊಂಟೈತಲ್ಲ, ಅದು ಸ್ವಲ್ಪ ಕೆಳಗಡೆ ಇಳಿಬೇಕಿತ್ತು. ಚೆನ್ನಾಗಿ ಕಾಣಿಸ್ತಿದೆ, ಸ್ವಲ್ಪ ನೋಡಂಗಿದೆ ಈಗ ಸೋಫಾ. ಇವೆರಡು, ಈ 3 ಗಲೀಜು ಮಾಡದೇ ಇರೋ ಸಾಕು. ಓಕೆ ನೋಡಿ, ಊಟ ಮಾಡಿ ಹೋಗಿದ್ದೆ, ಹಂಗೆ ಎಲ್ಲ ತಂದೆ. ಏನಂತಂದಿದ್ಯಾ? ಅದೇ ಇದು ನನ್ನ ಫೇವ್ರೇಟ್ ಮಯೋನೀಸು. ಎಲ್ಲ ನಿನ್ನ ಫೇವ್ರೇಟೇ ತಂದ್ಕೊಂಡಿದ್ಯಾ? ಇದೇ ನಿಮ್ಗೆ ಇಷ್ಟ ಇಲ್ವಾ? ಯಾವುದು? ಮಗು ಮಗು. ನನಗೆ ಇಷ್ಟ ಇಲ್ಲ. ಮಗು ಜ್ಯೂಸು ಸಕ್ಕತ್ತಾಗಿರುತ್ತೆ. ಸೊ ಇದು ಮಾಡಿರ್ತೀನಿ, ಬೈ ಮಾಡಿ ಕುಡಿದು ನೋಡಿ, ಸಕ್ಕತ್ತಾಗಿರುತ್ತೆ. ಮತ್ತು ಅಲ್ಲಿ ಅವ್ರಿಗೆ ಹುಡುಗಿಗೆ ಅಮ್ಮನಿಗೆ ಮಾವಿನ ಇಷ್ಟ ಅಂದ್ರೆ ಮಾವಿನ ತಂದಿದ್ದೀನಿ. ಇಲ್ಲಿ ಮಾವಿನ ತಂದವನೇ ಎಲ್ಲ. ಏನು? ಅಯ್ಯೋ ರಾಮ, ಇದೇನು ಮಾಡೋಣ? ಇಲ್ಲ, ಇಷ್ಟಕ್ಕೆ 1000 ರೂಪಾಯಿ ಅಲ್ಲ, KG 1000 ರೂಪಾಯಿನಾ? KG 1000 ರೂಪಾಯಿ, ಅಷ್ಟಕ್ಕೆ 1000 ರೂಪಾಯಿನಾ ಮಾವಿನ? 2 kgಗೆ ಅಂದರೆ 4 kg. 1 kg, ನನ್ನ ಫ್ರೆಂಡ್ 1 kg. 1000 ರೂಪಾಯಿ ಕೊಡ್ಬಿಟ್ಟಲ್ಲ, ಅದಕ್ಕೆ ಬಿಡಿ. ಶ್ರೀಮಂತ ಖರ್ಚು ಮಾಡ್ತೀಯಾ?
ಓಕೆ, ಇಲ್ಲಿ ಮಯೋನೀಸ್ ರೆಸಿಪಿ ತೋರಿಸಿದ್ದೀವಿ, ನೋಡ್ಕೊಳ್ಳಿ. ಓ, ಹೌದಾ? ನೀವು ಮತ್ತೆ ಈಗ ಇನ್ನೊಂದು ರೆಸಿಪಿ ತೋರಿಸ್ತೀವಿ. ಏನು ರೆಸಿಪಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ಅದು ಹೇಳ್ತೀನಿ, ಫ್ರೈಡ್ ಎಗ್. ಅದು ಸ್ನ್ಯಾಕ್ಸ್, ಅದೇ ನಾನು ಮೊನ್ನೆ ಮಾಡಿ. ಎಗ್ಗ ಓಕೆ, ಅದನ್ನು ಮಾಡಿ ತೋರಿಸ್ತೀನಿ. ಅದು ಅದೇ ಮೊನ್ನೆ ನಾವು ತಿನ್ನುವಲ್ಲ. ಇದು ಮಗು ಕುಡಿತೀರಲ್ಲ, ಇದು ಕುಡೀರಿ, ಇದು ಚೆನ್ನಾಗಿರುತ್ತೆ. ಓಕೆ, ನೋಡಿ ನಮ್ಮಮ್ಮ ರೆಡಿ ಆಗ್ತವ್ರೆ ಈಗ. ಇದು ಇರಲಿ ಅಂತಾನೆ ಇದು ಮತ್ತೆ ಸಿಕ್ಕು ನನ್ನ ತಲೆ ಅದೇನೋ ಸ್ಕೂಲ್ ಸ್ವಲ್ಪ ಇದ್ರೂ ಸಿಕ್ಕಿದೆ. ಅಮ್ಮಂಗೆ ಸ್ಟ್ರೈಟ್ನಿಂಗ್ ಮಾಡಿ ಕಳ್ಸ. ಇಬ್ರು ರೊಮ್ಯಾಂಟಿಕ್ ಆಗಿ ಹೋಗ್ತಿದ್ದಾರೆ, ಹೆಂಡತಿ ಇಬ್ರು. ಅಲ್ಲ ಹೇಳಾಯ್ತಾ ನಾನು ತಗೊಂಬರ್ತೀನಿ ಮಾಡು ಅಮ್ಮಂಗೆ. ಡ್ರೈಯರ್ ಎತ್ಕೊಬೋತೀನಿ. ಅಮ್ಮನಿಗೆ ಇವಾಗ ಪೂಜಾ ಏರ್ ಡ್ರೈಯರ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ತಾಳೆ. ಡ್ರೈ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ತಾಳೆ. ಈಗ ಈ ಹೊಸ ನವ ಜೋಡಿಗಳು ಆಚೆ ಹೋಗ್ತಿದ್ದಾರೆ. ಹಳೆ ನವಜೋಡಿಗಳು ಮನೇಲಿ ಇರ್ತಾರೆ, ನಾವು ಹೊರಗಡೆ ಹೋಗ್ತಾ ಇದ್ವಿ. ಸರ್ ನೋಡಿ, ಪೂಜೆ ತಗೊಂಡಿದ್ದಾಳಲ್ಲ, ಸೇಮ್ ಅಮ್ಮ ಪೂಜೆ ಇಬ್ರು ಒಂದೇ ಥರ. ನಾನು ನನ್ನ ಸೊಸೆ ಇಬ್ರು ಒಂದೇ ಥರ ತಗೊಂಡಿರೋದು. ಓಕೆ, ಇವಾಗ ಮೇಲೆ ಹೋಗ್ಬಿಟ್ಟು ನಾನು ಏರ್ ಸ್ಟ್ರೈಟ್ನಿಂಗ್ ತರ್ತೀನಿ. ಅಮ್ಮಂಗೆ ಏರ್ ಸ್ಟ್ರೈಟ್ನಿಂಗ್ ಮಾಡಿ ಇವಾಗ ಗಂಡ ಹೆಂಡತಿ ಇಬ್ರು ಫಿಲಮ್ಗೆ ಹೋಗ್ತಾ ಇದ್ದಾರಂತೆ. ಯಾವುದೋ ಫಿಲಮ್ಗೆ ಹೋಗಿ ಬರ್ತಾರಂತೆ. ಪಿಕ್ಚರ್ ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಪಿಕ್ಚರ್ ಎಲ್ಲ ನೋಡಲ್ಲ ನಾನು. ಅಷ್ಟು ಕುತ್ಕೊಂಡು ಟಾಕೀಸ್ ಒಳಗಡೆ ಕುತ್ಕೊಂಡು 2 ಅವರ್ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನನಗೆ ಪಿಕ್ಚರ್ ಇಷ್ಟ ಇಲ್ಲ. ಪುನೀತ್ ರಾಜ್ಕುಮಾರ್ ಯಾವಾಗ ಸತ್ತೋದ್ರೆ ಅವತ್ತೇ ಫುಲ್ಲು ಥಿಯೇಟ್ರಲ್ಗೆಲ್ಲ ಗುಡ್ ಬೈ ಹೇಳಿದ್ದೀನಿ. ಇಷ್ಟನೇ ಆಗಲ್ಲ. ನೋಡಿದ್ರೆ ಟಿ ವಿಲೂ ಸಹ ನಾನು ನೋಡಲ್ಲ. ಟಿವಿ ಸಹ ನೋಡಲ್ಲ. ಸೀರಿಯಲ್ಸ್ ಅಂತೆ, ಸೀರಿಯಲ್ ಅದನ್ನು ನೋಡಬಾರ್ದು ನೀನು. ಅದನ್ನೇ ಸೀರಿಯಲ್ ಅಂದರೆ ನನಗೆ ಇಷ್ಟನೇ ಆಗ್ತಾರೆ. ನಾವು ಅಮ್ಮಂಗೆ ಬೈತಾ ಇದ್ವಿ, ಅಯ್ಯೋ ಅದೇನು ಸೀರಿಯಲ್ ನೋಡ್ತೀಯ ಅಂತ. ಇವಾಗ ಪಿಕ್ಚರ್ ನೋಡಲ್ವಲ್ಲ, ಹಂಗಾಗಿ ಆ ಸೀರಿಯಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಏನು ಅಡಿಟ್ ಆಗ್ಬೇಡ ನೀನು. ಅಡಿಟ್ ಯಾಕೆ ಆಗ್ತೀಯ ನೀನು? ಅಡಿಟ್ ಆಗಿದ್ದಕ್ಕೆ ನೀನು ಈ ಥರ ಆಗ್ತಾ ಇರೋದು. ನೀನು ಅಡಿಟ್ ಆಗಿಲ್ಲ ಅಂದಿದ್ರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ, ಆಯ್ತಾ? ಓಕೆ, ಇವಾಗ ಹೋಗಿ ಮೇಲೆ ಹೋಗಿ ಬರ್ತೀನಿ ಇರು. ಇವಾಗ ಅತ್ತೆಗೆ ಸೊಸೆ ರೆಡಿ ಮಾಡಿ ಕಳಿಸ್ತಿದ್ದಾಳೆ ಆಚೆ ಕಡೆಗೆ. ಇಬ್ರು ರೊಮ್ಯಾಂಟಿಕ್ ಆಗಿ ಹೋಗಿ ಬನ್ನಿ ಅಂತ. ಬೇಡ ಅಂದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಮಾಡ್ತಾಳೆ ನೋಡಿ. ಓಕೆ, ಇದು ಸೌಂಡು ಹಾಗೆಗಳಲ್ಲ, ಇದಾಗಲಿ ಆಮೇಲೆ ಸ್ಟ್ರೈಟ್ನಿಂಗ್ ಮಾಡ್ಬೇಕಾ ತೋರಿಸ್ತೀನಿ. ಏನಮ್ಮ ಗೊಂಬೆ ಥರ ಆಗ್ತಾ ಇದೆಯಾ? ನನ್ನ ಗೊಂಬೆ ನಮ್ಮ ಅಮ್ಮನ ಗೊಂಬೆ ಥರ ಮಾಡ್ತಾವಳೆ ಅಲ್ವಾ ನನ್ನ ಗೊಂಬೆ? ಗೊಂಬೆ, ಪೂಜಾ ಗೊಂಬೆ. ಏನು ತಿಂತೀಯ ಗೊಂಬೆ ನೀನು? ಸುಂದ್ರಿ, ಏನು ತಿಂತೀಯ ಹೇಳು? ಪರವಾಗಿ ನಾಚ್ಕೋಬೇಡ, ಹೇಳೆ. ಹಿಂದೆಗಡೆ ನಾಚ್ಕೋತಾ ಇದೆಯಾ ಅಂತ ಗೊತ್ತು. ಗೊಂಬೆ, ಏನು ತಿಂತೀಯ? ಗೊಂಬೆ, ಗೂಬೆ ಅಂತಿದ್ಯೋ ಗೊಂಬೆ ಅಂತಿದ್ಯೋ? ಗೊಂಬೆ ಕಣಮ್ಮ. ಅಲ್ಲ, ಗೂಬೆ ಅಂತಿದ್ಯೋ ಗೊಂಬೆ ಅಂತಿದ್ಯೋ ಒಂದು ಅರ್ಥ ಆಗ್ತಾ ಇಲ್ಲ. ಗೊಂಬೆ. ಹೇ, ಇದಕ್ಕೆ ಮಾತ್ರ ನಕ್ಬಿಟ್ಲು. ನಾನು ಗೊಂಬೆ ಅಂದಿದ್ದಕ್ಕೆ ಮಾತ್ರ ಸರಿ. ಇವಾಗ ಫುಲ್ ಸ್ಟ್ರೈಟ್ನಿಂಗ್ ಆದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ನಮ್ಮಮ್ಮ ಅಂತ. ಓಕೆ, ನೋಡಿ ನಮ್ಮಮ್ಮ ಧಾರವಾಡದ ಗೊಂಬೆ ಆಗಿದೆ. ಧಾರವಾಡದ ಗೊಂಬೆ ಅಲ್ಲ. ಅಮ್ಮ ಹಿಂಗೆ ಬಿಟ್ಕೊಂಡು ಹೋಗು ನೀನು. ಕಟ್ಕೊಂಡು ಹೋಗ್ಬಿಡೋದು. ಹಾರಾಡೋ ಗೊಂಬೆ ತರ ಹೋಗ್ಬೇಕಣಮ್ಮ. ಓಕೆ, ನೋಡಿ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿ. ಇವತ್ತು ನೋಡಂಗಾದ್ರೂ ಇದೆಯಾ? ಹೌದಾ? ಇಷ್ಟ ದಿನ ನೋಡಂಗಿರ್ತಿರ್ಲಿಲ್ವಾ? ಓಕೆ, ಚೆನ್ನಾಗಿ ಕಾಣಿಸ್ತಿದ್ಯಾ? ನೋಡಿ, ಇಂಥ ಗೊಂಬೆನ ಗಿಫ್ಟ್ ಕೊಟ್ಟಿದ್ದೀನಿ. ಕರ್ಕೊಂಡು ಹೋಗಿ ಎಂಜಾಯ್. ಓಕೆ, ನಮ್ಮಮ್ಮನ ಬಟ್ಟೆ ಇದ್ರ ಲಿಂಕ್ ಕೊಡ್ತೀವಿ, ಬೇಕಾದ್ರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಓಟ್ ಬನ್ನಿ. The next morning. ಓಕೆ, ಇವಾಗ ನಮ್ಮ ಡ್ಯಾಡಿ ಫುಲ್ಲು
ಸಂಡೇ ಆದ ಕಾರಣ ಫುಲ್ ಎಲ್ಲ ಕ್ಲೀನ್ ಮಾಡ್ತವ್ರೆ ಡಬ್ಬಗಳನ್ನೆಲ್ಲ, ಮಸಾಲ ಡಬ್ಬಗಳು. ಇಡೀ ಆ ಸ್ಪೈಸಸ್ ಡಬ್ಬಗಳು ಕೂಡ ಅದ್ರಲ್ಲಿ ಹಾಕ್ಲಿ. ಅದಕ್ಕೆ ಒಂದು 5-4 ಏನೋ ಇದೆ ನೋಡು ಆ ಸ್ಪೈಸ್ ಡಬ್ಬ ಅಲ್ಲಿ ಮಿಕ್ಸಿ ಹತ್ರ. ಅದು ಕೂಡ ಅದಕ್ಕೆ ಏನಾದ್ರು ಹಾಕ್ಲಿ. ಚೆನ್ನಾಗೈತೆ, ವಾಶ್ ಇರುತ್ತೆ. ಹೌದಾ, ವಾಶ್ ಮಾಡಿಸ್ಬಿಟ್ಟು ಆ ಮಸಾಲೆಗಳೆಲ್ಲ ಇದಕ್ಕೆ ಹಾಕ್ರಿ, ಹೇಳ್ತೀನಿ. ಆಂಟಿ ತಗೊಳ್ರಿ, ವಾಶ್ ಮಾಡ್ಕೊಡಿ, ವಾಶ್ ಮಾಡ್ಕೊಡಿ. ಇದು ಸ್ಪೂನೆಲ್ಲ ಇದ್ದಾವೆ, ಹೊಸದು ಇದು. ಓಕೆ, ಎಲ್ಲ ರೆಡಿ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಪೂಜು ಏನು ಮಾಡ್ತಿದ್ಯಾ? ಅವಳು ಚಟ್ನಿಗೆ ತಯಾರಿ ನಡೆಸ್ತಿದ್ದಾಳೆ ಚಟ್ನಿಗೆ. ಓಕೆ, ಚಟ್ನಿ ಮಾಡು. ಇನ್ನೇನು ದೋಸೆ ಮಾಡಬೇಕು ಈಗ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಸರ್ದಾಡ, ಸರಿ ಸರ್ದಾಡ. ಓಕೆ, ಎಷ್ಟೋ ಜನ ಕೇಳ್ತಾ ಇದ್ರಿ ಮಯೋನೀಸ್ ರೆಸಿಪಿ ಅಂತ. ಇವತ್ತು ಹಾಕ್ತಾ ಇದ್ದೀವಿ ಶಾರ್ಟ್ಸಲ್ಲಿ, ದಯವಿಟ್ಟು ಎಲ್ಲರೂ ನೋಡಿ. ನಮ್ಮನೆಯ ಲಕ್ಷ್ಮೀ ತಾಯಿ ಕಲ್ಲು ಏನಂತಾರೆ, ಈ ರುಬ್ಬ ಗುಂಡು ಮತ್ತು ಒಳಕಲ್ಲು, ಹೊಸ ಒಳಕಲ್ಲು. ಇದನ್ನ ನಾವು ಏನಂತಾರೆ, ಅಲ್ಲೇ ಸಿಎಂ ಆಮೇಲೆ ಏನಂತಾರೆ ಇದನ್ನ ಈಗ ಅಲ್ಲ ಸೀಸನಿಂಗ್, ಬಟ್ ಕನ್ನಡದಲ್ಲಿ ಒಳಕಲ್ಲು ಅಲ್ಲ, ಇದನ್ನ ನಾವು ಸೆಟ್ ಮಾಡ್ತೀವಲ್ಲ ಅದಕ್ಕೆ ಸೀಸನಿಂಗ್ ಅಂತ ಹೇಳೋದು. ಅದೇ ಇದನ್ನ ನೀಟಾಗಿ ಇವಾಗ ಫಸ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಇದರಲ್ಲೇ ಕಡಿಯೋಣ, ಮಸಾಲೆ ಎಲ್ಲ ಕಡಿಯೋಣ ಅಂತ. ಅಂದರೆ ಅವಾಗವಾಗ ಕಡ್ಕೊಂಡು ಏನಂತ ರುಬ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೀಟಾಗಿ ಎಲ್ಲ ಕಡಿತಾ ಇದ್ದೀವಿ. ಈಗ ಫಸ್ಟು ಒಂದು ಕೆಲಸ ಮಾಡ್ತೀನಿ, ಕೆಳಗಡೆ ಒಂದು 4-5 ಇಟ್ಕೆ ಕಲ್ಲು ಹಾಕ್ಬಿಟ್ಟು ಸ್ವಲ್ಪ ಎತ್ತರ ಮಾಡ್ಕೊಡ್ತೀನಿ ಇರು, ಓಕೆನಾ? ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಮಣ್ತರ ಇರುತ್ತೆ, ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀವಿ, ಬನ್ನಿ. ಇವಾಗ ಇದನ್ನ ಸೆಟ್ ಮಾಡ್ಬೇಕಲ್ವಾ, ಕ್ಲೀನ್ ಮಾಡ್ಬೇಕಲ್ವಾ, ಅದಕ್ಕೆ ಡ್ರೈ ರೈಸ್ ಹಾಕೊಂಡ್ಬಿಟ್ಟು ರುಬ್ಬೇಕು ಒಂದ್ಸಲ, ನೈಸ್ ಆಗತ್ತಂತ. ಇವಾಗ ಇದನ್ನ ಎತ್ಕೊಡಿ, ನೀಟಾಗಿ ಕಡಿ. ಆದ್ರೆ ಮಾಡಿಲ್ಲ, ನಾನು ಮಾಡ್ತೀನಿ. ಇಲ್ಲ ಭಾರ ಇಲ್ಲ, ಇದೆ ಚಿಕ್ಕದಾಗ ಭಾರ ಇಲ್ಲ. ಈಗ ಇದನ್ನ ಫುಲ್ಲು ರುಬ್ಬೇಕು, ನೈಸ್ ಥರ ರುಬ್ಬೇಕಲ್ಲ. ನೋಡಿ ಕಲ್ಲಂತೂ, ಕಲ್ಲಿನ ವೇಸ್ಟ್ ಎಲ್ಲ ಬರ್ತಿದೆ ಅಕ್ಕಿ ಜೊತೆಗೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಬೋಣ. ಅಂದರೆ ಇದು ಏನಕ್ಕೆ ಈ ಥರ ರುಬ್ಬೋದು ಅಂದರೆ, ಇದರಲ್ಲಿ ಕಲ್ಲುಗಳು ಎಲ್ಲ ಫಸ್ಟು ಎಲ್ಲ ಹೋಗ್ಬಿಡ್ಬೇಕು, ಇಲ್ಲ ಮಸಾಲೆಗೆ ಕಲ್ಲೆಲ್ಲ ಬೀಳುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪ ರುಬ್ಬಿದ್ದೀವಿ, ಈಗ ನೀರು ಹಾಕೊಂಡು ರುಬ್ಬೇಕು. ಇವಾಗ ನೋಡಿ ಸೆಟ್ ಆಗಿರೋದು ಅಲ್ವಾ? ಎತ್ತಿ ಕಲ್ಲೆತ್ತಿ ಮೇಲೆ ನೋಡಿ, ಎಲ್ಲ ಕಿತ್ಕೊಂಡು ಇದರಲ್ಲಿ ಮಣ್ಣೇ ಇರೋದು ಅದರಲ್ಲಿ, ಕಲ್ಪುಡಿ. ಈಗ ಇದನ್ನೆಲ್ಲ ತೆಗ್ದ್ಬಿಟ್ಟು ತೆಗಿಯೋಣ. ಈಗ ನೀರು ಹಾಕ್ಬೇಕಲ್ಲ ಫಸ್ಟ್, ಈಗ ಇದೆಲ್ಲ ತೆಗಿಯೋಣ. ನನಗೆ ರುಬ್ಬಿ ಸುಸ್ತಾಗೋಯ್ತು. ಇವಾಗ ರುಬ್ತಾ ಇದ್ದಾರೆ ನೋಡಿ, ಅದೆಲ್ಲ ಕಲ್ಲಲ್ಲಿ ಇದ್ದಿದ್ದೆಲ್ಲ ಬರ್ತಾ ಇದೆ. ಕಲರ್ ನೋಡಿ ಹೆಂಗಾಗಿದೆ, ಇದೆಲ್ಲ ಕಲ್ಲಿಂದ. ಇನ್ನೊಂದೆರಡು ಸತಿ ರುಬ್ಬೇಕು ನೀಟಾಗಿ, ಆಮೇಲೆ ಹೋಗೋದು ಸೆಟ್ ಮಾಡಬೇಕು. ಬೆವರು ಇಳಿತಿದೆ. ಓಕೆ, ಆಮೇಲೆ ತೋರಿಸ್ತೀವಿ. ಓಕೆ ನೋಡಿ, ಇವಾಗ ಮಸಾಲೆ ಎಲ್ಲ ಕಡ್ದಿದ್ದೆಲ್ಲ ಇಟ್ಟಿದ್ದಾರೆ. ಮಸಾಲೆ ಅಂತ ಈಗ ಈರುಳ್ಳಿ ಹಾಕ್ಬೇಕಾ? ಇದಾದ್ಮೇಲೆ ಕ್ಲಿಯರ್ ಮಾಡಾದ್ಮೇಲೆ ಆನಿಯನ್ ಹಾಕ್ಬೇಕು. ಈಗ ಎಷ್ಟೊಂದು ಆಲ್ಮೋಸ್ಟ್ ಕೊಳೆ ಎಲ್ಲ ಬಂದ್ಬಿಡೈತೆ. ಈಗ ಲಾಸ್ಟ್ ಇದೊಂದು ಆನಿಯನ್ ಮತ್ತು ಟೊಮೆಟೊ ಇದೆ, ಇದನ್ನ ಹಾಕ್ಕೊಂಡು ಒಂದ್ಸಲ ನೀಟಾಗಿ ರುಬ್ಬಿಡೋಣ. ಆಮೇಲೆ ಅದಾದ್ಮೇಲೆ ಆಯಿಲ್ ಹಚ್ಬೇಕು, ಒರೆಸ್ಬಿಟ್ಟು ನೀಟಾಗಿ. ಈಗ ರುಬ್ಬಣ.
ಇಳಿಸ್ಕೊಡಿ ಭಾರ ಇದೆ. ಅಷ್ಟು ಸ್ವಲ್ಪ ರುಬ್ಕೊಂಡು ಆಮೇಲೆ ತೋರಿಸ್ತೀನಿ. ನೋಡಿ ಪೂಜಾ ರುಬ್ತಿದ್ದಾಳೆ. ನಮ್ಮೂರಲ್ಲೆಲ್ಲ ಕರೆಂಟೇ ಇರ್ತಿರ್ಲಿಲ್ಲ, ಅವಾಗೆಲ್ಲ ಇದ್ರಲ್ಲೇ ರುಬ್ತಾ ಇದ್ರು. ಆ ಕಡೆ ಜಾಸ್ತಿ ಕರೆಂಟ್ ಹೋಗುತ್ತಲ್ವಾ ಮಳೆ ಬಂದರೆ, ಇದರಲ್ಲೇ ರುಬ್ಬೋದು. ಇವಾಗಲೂ ರುಬ್ತಾರೆ. ಫೈನಲಿ ಒಳಕಲ್ಲಿ ರೆಡಿ ಆಗುತ್ತೆ, ತೋರಿಸ್ತೀನಿ ಆಮೇಲೆ. ನೋಡಿ ಇವಾಗ ಕ್ಲೀನ್ ಆಗಿದೆ ಕಲ್ಲು, ಸ್ವಲ್ಪನೂ ಅದ್ರೊಳಗೆ ಇದಿಲ್ಲ, ಮಣ್ಣಿಲ್ಲ ಅಲ್ವಾ? ಚೆನ್ನಾಗೈತಿ ಇವಾಗ, ಸೆಟ್ ಆಯ್ತು ಇವಾಗ. ಇವಾಗ ಏನು ಬೇಕಾದ್ರೂ ರುಬ್ಬೋದು ನೋಡಿ, ನೀಟಾಗಾಯ್ತಲ್ವಾ? ಇನ್ಮೇಲೆ ಇದ್ರಲ್ಲಿ ನೀವು ರುಬ್ಬೋದಲ್ಲ ಡೈಲಿ. ಈಗಲೇ ಸುಸ್ತಾಗಬೇಕು ಆ ಕಡೆ, ಯಾವಾಗ ವೆಕೇಶನ್ ಅಪರೂಪಕ್ಕೆ ಏನಾದರೂ ವಡೆ ಅದೆಲ್ಲ ಮಾಡಕ್ಕಿದ್ರೆ ಅದ್ರಲ್ಲಿ ರುಬ್ಕೊಬೋದು. ಹೋಳಿಗೆಗೆ ಅದಕ್ಕೆಲ್ಲ ರುಬ್ತೀವಲ್ಲ ಅದೆಲ್ಲ ಇದರಲ್ಲಿ ರುಬ್ಬೋದು. ಹೋಳಿಗೆ ಎಲ್ಲ ರುಬ್ಕೋಬೋದು. ಚೆನ್ನಾಗುತ್ತೆ. ಅಮ್ಮ ಈಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ RCB ವಿನ್ ಆಯಿತು. ಸೊ ಅದನ್ನು ಮ್ಯಾಚ್ ಮುಗಿಸ್ಕೊಂಡು ಈಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನಾವು. ಇವರಿಬ್ರು ನೋಡಿ, ಚರಿ ಅಲ್ಲದ ಚಳಿ ಅಲ್ಲಿದ್ದಾನ? ಚರಿ ಅಲ್ಲಿ ಓಡೋಗಿದೆ ನೋಡಿ. ಅಲ್ಲಿ ನೋಡಿ. ಓಕೆ, ಅರ್ಜುನ ಸೊಳ್ಳೆ ಪರ್ದ ಹಚ್ಕೊತವನೆ. ಸೊಳ್ಳೆಗಳಿಗೆ ಅದು ಫೋನಲ್ಲಿ ಹೆಂಗ್ ಮಾತಾಡೋದು ಹೇಳು? ಅಲ್ಲ, ಫೋನಲ್ಲಿ ಯಾರಾದ್ರೂ ಫೋನ್ ಮಾಡಿದ್ರೆ ಇವಾಗ ನೀವು ಅಂದ್ರೆ ಇವಾಗ ಅಮ್ಮನೇ ನಿಮ್ಮ ಅಮ್ಮನೇ ಯಾರೊಬ್ರು ಫೋನ್ ಮಾಡ್ತಾರೆ ಅನ್ಕೊಳ್ರಿ, ನೀವು ಹೆಂಗೆ ಮಾತಾಡ್ತೀರಾ? ಹಲೋ ಹೇಳಿ ಅಮ್ಮ, ಹಾಂ ಹೇಳಮ್ಮ ಮಾತಾಡ್ತಾರೆ ಇವರು. ಅಮ್ಮ ನಮ್ಮನ್ನೆಲ್ಲ ನೋಡ್ಕೊಂಡು ಅಲ್ಲ, ಹೇಳಿಯಮ್ಮ ಊಟನಾ ಆಯ್ತಮ್ಮ, ನೀವೆಂತ ತಿಂದ್ರಿ ಅಪ್ಪ? ಟೆನ್ಷನ್ ತಾಳ್ಲಾರ್ದು ಏನಾಯ್ತು ಅಂತ ಆಮೇಲೆ ಗೊತ್ತಾಗುತ್ತೆ ನಮ್ಗೆ. ಅವಾಗಲೇ ಅಮ್ಮ ಬಾಳೆಹಣ್ಣು ತರೋದಕ್ಕೆ ಇವ್ರು ಫೋನ್ ಮಾಡಿದ್ರೆ, ಅಲ್ಲಮ್ಮ ಹೇಳಿ ಅಮ್ಮ, ನಮ್ಗೆ ಏನಾಯ್ತು ಅಂತ ಭಯ ಆಗೋಯ್ತು. ಆಮೇಲೆ ಅದೇ ಟೈಮಿಗೆ ಒಂದು ಮೆಸೇಜ್ ಬಂತು ನಮಗೆ, ನೋಡಿದ್ವಲ್ಲ. ಏನು ಹೇಳಿ ನೀವೇ ಹೇಳಿ ನಾಚಿಕೆ. ಸೊ ಒಬ್ರು ಯೂಟ್ಯೂಬರ್, ಅವರು ಯೂಟ್ಯೂಬರ್ ಅಂತೆ, ಅವರು ನಮಗೆ ಇದು ಮಾಡಿದ್ರು, ಮೆಸೇಜ್ ಮಾಡಿದ್ರು. ಏನಂದರೆ ನಮ್ಮ ಜೊತೆನೇ ನಿಮ್ಮದು ನಾವು ಎಲ್ಲ ಒಟ್ಟಿಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ನಿಮ್ಮದು ತುಂಬ ಇವಾಗ ಚೆನ್ನಾಗಿ ಹೋಗ್ತಿದೆ, ಬಟ್ ನಮ್ಮದು ಅವಾಗ ತುಂಬ ಐಪಲ್ಲಿತ್ತು. ಏನು ನಿಮ್ಮನ್ನು ನೋಡಿದ್ರೆ ನಮಗೆ ಹೊಟ್ಟೆ ಉರಿತಾ ಇತ್ತು, ಹೊಟ್ಟೆ ಕಿಚ್ಚು ಬರ್ತಿದೆ. ಸೊ ಎನಿವೇ ಆಲ್ ದ ಬೆಸ್ಟ್ ಅಂತ ಮಾಡಿದ್ರು. ಹೊಟ್ಟೆ ಉಟ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ವಾ? ಸೊ ನಿಮ್ಮದು ಚೆನ್ನಾಗಿ ನಮ್ಮದು ಚೆನ್ನಾಗಿ ಹೋಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅನ್ನೋ ಒಂದು ಮಹಾನುಭಾವ ಇರಬೇಕು. ನಿಜವಾಗ್ಲೂ ಅವ್ರು ಏನಾರ ಹೇಳಿದ್ರೆ ಅಂದ್ರೆ ಒಳ್ಳೇದಾಗಿ, ಅಂದ್ರೆ ನಿಮ್ಮ ಇವ್ರಿಗೂ ಹೇಳಿ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ಹೆಸರು ಹೇಳ್ತಿದ್ವಿ. ಈಗ ಹೇಳಿದ್ರೆ ಗೊತ್ತಾಗ್ಬಿಡ್ತೀವಿ ನಿಮಗೆ ಅವ್ರು ಯಾರು ಏನು ಅಂತ. ಬೇಡ, ಸೀಕ್ರೆಟ್ ಅಲ್ಲೇ ಇರ್ಲಿ, ಅದು ಟೈಮ್ ಬಂದಾಗ ರಿವೀಲ್ ಮಾಡೋಣ. ಹೇಳೋದು ಹೊಟ್ಟೆ ಕಿಚ್ಚು ಪಡ್ಕ ಏನು ಮಾಡೋಕ್ಕಾಗಲ್ಲ. ಬಟ್ ಯಾರೂ ಆಗಲ್ಲ. ಯೂಟ್ಯೂಬಲ್ಲಿ ನಿಮಗೆ ನೀವು ಬೆಳಿಬೇಕು. ಏನು ಗೊತ್ತಾ, ಯೂಟ್ಯೂಬಲ್ಲಿ ನಿಮ್ಮನ್ನು ನೀವು ಬೆಳೆಸ್ಕೊಬೇಕು, ನಿಮ್ಮನ್ನು ನೀವೇ ಮುಂದೆ ತಂದ್ಕೊಬೇಕು. ಸೊ ಯಾರೇ ಆಗಲಿ ಹಬ್ಬ ಅಂದರೆ ಯಾರು ಸಪೋರ್ಟ್ ಹೆಲ್ಪ್ ಎಲ್ಲ ಮಾಡೋಲ್ಲ. ಬಟ್ ಇನ್ನೊಂದು ಏನಂದರೆ, ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ, ಏನೂ ಸಿಗಲ್ಲ, ನಿಮಗೂ ಏನೂ ಸಿಗಲ್ಲ. ಇವಾಗ ಯಾರ್ದೋ ಚೆನ್ನಾಗಿ ಹೋಗ್ತೈತೆ ಅಂದ್ಬಿಟ್ಟು ನಾವು ಹೊಟ್ಟೆ ಉರ್ಕೊಂಡ್ರೆ ನಾವು ಹೊಟ್ಟೆ ಉರಿಲೇ ಇರಬೇಕಾಗುತ್ತೆ. ಅಯ್ಯೋ ಅವ್ರು ಹಂಗೆ ಹೋಗ್ತೈತಲ್ಲ, ಅಯ್ಯೋ ಇವ್ರು ಹಿಂಗೆ ಹೋಗ್ತೈತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಅದೇ ಹೊಟ್ಟೆ ಉರ್ಕೊಳ್ದೆ ಆರಾಮಾಗಿರ್ರಿ, ಕೂಲಾಗಿ. ಆಗೇನಾಗುತ್ತೆ, ನೀವು ಏನು ಮಾಡ್ಬೋದು ಅನ್ನೋ ತಲೆ ಓಡುತ್ತೆ. ಹೊಟ್ಟೆ ಕಿಚ್ಚು ಪಟ್ಕೊಂಡಾಗ ಏನಾಗುತ್ತೆ, ತಲೆನೂ ಕೆಡುತ್ತೆ, ಮೈಂಡು ಕೆಡುತ್ತೆ, ಹೊಟ್ಟೆನೂ ಕೆಡುತ್ತೆ.
ಈಗ ಮೆಸೇಜ್ ಬಂತು, ಅದನ್ನೇ ಹಂಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ವಿ. ಸೊ ಎಲ್ಲ ಮಾಡ್ತಾರೆ, ಏನು ಮಾಡ್ತೀರ? ಓಕೆ, ಯಾರಾದ್ರು ಊಟ ಆಗಿದ್ರೆ ಆರಾಮಾಗಿ ವ್ಲಾಗ್ ನೋಡಿ. ಎಲ್ಲರೂ ಟಿಫನ್ ಮಾಡ್ತಾ ವ್ಲಾಗ್ ಮಾಡಿ, ಕೆಲವರು ಮಧ್ಯಾಹ್ನ ಊಟ ಮಾಡ್ತಾ ಬೆಳಿಗ್ಗೆ ನೋಡ್ತಿರೋರು ಟಿಫನ್ ಮಾಡ್ಕೊಂಡು ನೋಡಿ, ಮಧ್ಯಾಹ್ನ ನೋಡ್ತಿರೋರು ಊಟ ಮಾಡ್ಕೊಂಡು ನೋಡಿ, ರಾತ್ರಿ ನೋಡ್ತಿರೋರು ರಾತ್ರಿ ಡಿನ್ನರ್ ಮಾಡ್ಕೊಂಡು ನೋಡಿ. ಸೊ ಒಟ್ಟಿನಲ್ಲಿ ಹೆಂಗೆ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮಲಗ್ತೀವಿ, ನೀವು ನಮ್ಮ ವ್ಲಾಗ್ ನೋಡಿ. ಬೆಳಿಗ್ಗೆ ಏನೇನು ಮಾಡ್ಕೊಂತೀರಾ ಮಾಡಿ, ಮಧ್ಯಾಹ್ನ ಏನೇನು ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ರಾತ್ರಿನೂ ಅಷ್ಟೇ ಊಟ ಮಾಡಾಗಿದ್ರೆ ಊಟ ಮಾಡ್ಕೊಂಡು ನಮ್ಮ ವ್ಲಾಗ್ ನೋಡಿ ಮಲ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.